ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ ಇದು. ಕಾಣಿಸ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಈ ಧ್ವಜ ಇದು ಈ ಸ್ತಂಭಕ್ಕೆ ಸರಿ ಹೋಗ್ತಾ ಇಲ್ಲ, ದೊಡ್ಡ ಧ್ವಜನ ಆರಿಸಿ ಅಂತ. ಅವರು ನಮಗೆ ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಆರಿಸಿದ್ದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜಕ್ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ನೇ ತಾರೀಕು ಕಳೆದ ನಂತರ ಇದರ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವ ಹೋರಾಟ ಮಾಡ್ತೀರಾ ನೀವು? ಇದು ರಾಜ್ಯಾದ್ಯಂತ ಈ ಕೆರಗೋಡು ಚಲೋ ಒಂದು ಕಾರ್ಯಕ್ರಮನ ಮುಂದೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ರಾಷ್ಟ್ರಧ್ವಜ ದೊಡ್ಡದಾಗಿ ಹಾಕಬೇಕು ಅಂತ. ರಾಷ್ಟ್ರಧ್ವಜ ಅಲ್ಲ, ಹನುಮ ಧ್ವಜನೇ ಹಾರಾಡಬೇಕು. ನಾವು ಮಾಡಿರೋ ಉದ್ದೇಶನೇ ಹನುಮ ಧ್ವಜ ಹಾಕೋಕ್ಕೋಸ್ಕರ ಆ ಧ್ವಜನೇ ಇಲ್ಲಿ ಹಾರಾಡಬೇಕು. ಜೂನ್ 4 ಕಳೆದ ನಂತರ ಇದರ ಪರಿಣಾಮನ ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವ ರೀತಿ ಹೋರಾಟಗಳು ಮಾಡ್ತೀರಾ? ರಾಜ್ಯಾದ್ಯಂತ ಕೆರಗೋಡು ಚಲೋ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿವಿ. ಅದನ್ನು ಈಗ ಹೇಳಲ್ಲ, ಅದು ಮುಂದೆ ಮಾಡಿ ತೋರಿಸ್ತೀವಿ. ರಾಮಾಚಾರ್ ಅಂತೇಳಿ. ಸರ್, ನೀವು ಎಷ್ಟು ಅಡಿ ಧ್ವಜ ಹಾರಿಸಿದ್ರಿ? ಇವತ್ತು ಎಷ್ಟು ಅಡಿ ಧ್ವಜ ಹಾರಿಸಿದ್ರೆ ಏನಾಗಿದೆ ಅಂತ ಹೇಳಿ? ಸರ್, ಏನು ಧ್ವಜ ವ್ಯತ್ಯಾಸ ಅಂತೇನಿಲ್ಲ. ಕಂಬಕ್ಕೆ ತಕ್ಕಂತೆ ಒಂದು 108 ಅಡಿ ಕಂಬಕ್ಕೆ ತಕ್ಕಂತೆ ಒಂದು ಧ್ವಜ ಹಾರಿಸಿದ್ರೆ ನಮಗೆ ಸಮಾಧಾನ ಆಗೋದು. ಯಾಕೆಂದರೆ ಆಲ್ರೆಡಿ ಅವರು ನೋಡಿದ್ದಾರೆ. ಯಾಕೆ ಜನವರಿ 26 ನಾವು ಒಂದು 20 ಅಡಿ 30 ಅಡಿ ಉದ್ದಿದ್ದು ಒಂದು ಧ್ವಜವನ್ನು ಹಾರಿಸಿದ್ವಿ. ಆ ರೀತಿ ಒಂದು ಧ್ವಜವನ್ನು ಹಾರಿಸಿದ್ರೆ ಒಂದು ಸಮಾಧಾನ ಆಗೋದು. ಮೋಸ್ಟ್ಲಿ ಅದು ಮಳೆಗೆ ನೆಂದೆಲ್ಲ ಹರಿದೋಗಿದೆ. ಗೊತ್ತಾಗಿದೆ ಅವ್ರಿಗೆ ಆ ಕಂಬಕ್ಕೆ ಆ ಧ್ವಜ ಸೂಕ್ತವಲ್ಲ ಅಂತ ಹಾರಿಸ್ಬೇಕಿತ್ತು. ಅವರು ಏನು ಸರ್ಕಾರದವರು ಮಾಮೂಲಿ ಏನು ಹನುಮತ್ ಧ್ವಜದಲ್ಲಿ ಮೊನ್ನೆ ಎಲ್ಲ ನಾವು ವಿಡಿಯೋ ಮಾಡಿ ಧ್ವಜ ಹರಿದು 3 ದಿನ ಆಗಿದೆ ಹಾಕಬೇಕು ಅಂತೇಳಿ ಏನು ವಿಡಿಯೋ ಎಲ್ಲ ಬಿಟ್ವಿ. ಅದು ನಮಗೆ ಅಗೌರವ ತರುತ್ತೆ. ಮುಂದೆ ಏನೆಲ್ಲ ಹೋಗುತ್ತೋ ಅಂತ ಹೇಳಿ ಜಿಲ್ಲಾಡಳಿತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಗಾಬರಿ ಭಯಗೊಂಡು ಈ ಒಂದು ಆತರ್ಥದಲ್ಲಿ ಕ್ರಮ ಕೈಗೊಂಡವ್ರೆ. ಹಾಕಿದ್ರೆ ಸರೋಗೋದು ಆರಲಿ. ಅದು ನಮಗೇನು ರಾಷ್ಟ್ರಧ್ವಜ ಹಾರೋದಕ್ಕೆ ನಮಗೇನು ತೊಂದರೆ ಏನಿಲ್ಲ. ಮುಂದೆ ಜೂನ್ 4 ಕಳೆದ ನಂತರ ಏನು ಅಸೆಂಬ್ಲಿ ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ಹೋರಾಟಗಳು ಇನ್ನೂ ತೀವ್ರಗೊಳಿಸಬೇಕು ಅಂತ ಇದ್ದೀವಿ. ಕಾನೂನು ಮುಖಾಂತರವಾಗಲಿ ಹಾಗೂ ನಮ್ಮ ಹೋರಾಟದ ಮುಖಾಂತರ ಹನುಮಧ್ವಜನ ಆ ಕಂಬದಲ್ಲಿ ಹಾರಿಸಲೇಬೇಕು. ಮತ್ತು ರಾಷ್ಟ್ರಧ್ವಜದ ನಾಡ ಹಬ್ಬ ಹಾಗೂ ರಾಷ್ಟ್ರ ಹಬ್ಬಗಳ ಟೈಮಲ್ಲಿ ಒಂದು ನ್ಯಾಷನಲ್ ಫ್ಲಾಗ್ನ ಆರಿಸಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಜೂನ್ 4 ಕಳೆದ ನಂತರ ಆ ಒಂದು ಕಾರ್ಯವನ್ನು ಕೈಗೆತ್ಕೊಳ್ಬೇಕು ಅಂತ ಹಮ್ಮಿಕೊಂಡಿದ್ದೀವಿ ನಮ್ಮ ಒಂದು ಹನುಮ ಧ್ವಜ ಸಮಿತಿಯಿಂದ. ವಿರೂಪಾಕ್ಷ ಅಂತೇಳಿ ವಿಶ್ವ ಹಿಂದೂ ಪರಿಷತ್ನ ಮಂಡ್ಯ ವಿಭಾಗದ ಕಾರ್ಯದರ್ಶಿಗಳು ಹಾಗೂ ಹನುಮ ಧ್ವಜ ಸಮಿತಿಯ ಕಾರ್ಯದರ್ಶಿಗಳು. ಮಂಡ್ಯದ ಕೆರಗೋಡು ಗ್ರಾಮದ ಹನುಮಧ್ವಜ ವಿವಾದ ಸಾಕಷ್ಟು ತಾರಕಕ್ಕೇರಿತ್ತು. ಜನವರಿ 28ನೇ ತಾರೀಕು ಹನುಮಧ್ವಜವನ್ನು ಇಳಿಸಿ ತ್ರಿವರ್ಣ ಧ್ವಜವನ್ನು ಮಂಡ್ಯ ಜಿಲ್ಲಾಡಳಿತದಿಂದ ಆರಿಸಲಾಗಿತ್ತು. ಇವತ್ತು ಹಳೆ ತ್ರಿವರ್ಣ ಧ್ವಜವನ್ನು ಬದಲಾವಣೆ ಮಾಡಲಾಗಿದೆ. ಇವತ್ತು ಹೊಸ ತ್ರಿವರ್ಣ ಧ್ವಜವನ್ನು ಧ್ವಜಸ್ತಂಭದಲ್ಲಿ ಆರಿಸಲಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ವಿವಾದಿತ ಧ್ವಜಸ್ತಂಭ ಅಂದರೆ ಗ್ರಾಮಸ್ಥರೆಲ್ಲ ಸೇರಿ ಅರ್ಜುನ ಸ್ತಂಭವನ್ನು ನಿರ್ಮಾಣ ಮಾಡಿದರು. ಹಣವನ್ನು ಸಂಗ್ರಹಿಸುವ ಮೂಲಕ ತಮ್ಮ ಹಣದಲ್ಲಿ ಇಲ್ಲಿ 108 ಅಡಿಯ ಅರ್ಜುನ ಸ್ತಂಭವನ್ನು ಸ್ಥಾಪಿಸಿ ಹನುಮ ಧ್ವಜವನ್ನು ಆರಿಸಿದ್ರು. ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಯಾದಂಥ ಹಿನ್ನೆಲೆಯಲ್ಲಿ ಅದರ ನೆನಪಾರ್ಥವಾಗಿ ಸ್ವಂತ ಹಣ ಅಂದರೆ ಚಂದ ಎತ್ತುವ ಮೂಲಕ ತಮ್ಮದೇ ಆದ ಹಣದಲ್ಲಿ ಇಲ್ಲಿ ಅರ್ಜುನ ಸ್ತಂಭವನ್ನು ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಹಾರಿಸಿದ್ರು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧರ್ಮದ ಸಂಕೇತವಾದಂಥ ಧ್ವಜವನ್ನು ಆರಿಸಬಾರ್ದು ಅನ್ನೋ ಕಾರಣ ನೀಡಿ ಮಂಡ್ಯ ಜಿಲ್ಲಾಡಳಿತ ಜನವರಿ 28ನೇ ತಾರೀಕು ಹನುಮ ಧ್ವಜವನ್ನು
ಇಳಿಸಿದ್ರು. ಅವತ್ತು ಸಾಕಷ್ಟು ಗಲಾಟೆಗಳು ಆಗಿತ್ತು. ಈ ವಿರೋಧದ ನಡುವೆಯೂ ಕೂಡ ಹನುಮತ್ ಧ್ವಜವನ್ನು ಇಳಿಸಿದಂಥ ಮಂಡ್ಯ ಜಿಲ್ಲಾಡಳಿತ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ಆದರೆ ಮುಕ್ಕಾಲು ಭಾಗದಷ್ಟು ತ್ರಿವರ್ಣ ಧ್ವಜ ಹಾರಿದೆ, ಸಂಪೂರ್ಣ ಧ್ವಜದ ಮೇಲಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದಾದ ನಂತರ ಧ್ವಜವು ಕೂಡ ಹಳೆದಾದಂಥ ಹಿನ್ನೆಲೆಯಲ್ಲಿ ಇವತ್ತು ಹಳೆಯ ತ್ರಿವರ್ಣ ಧ್ವಜವನ್ನು ಇಳಿಸಿ ಹೊಸದಾದ ತ್ರಿವರ್ಣ ಧ್ವಜವನ್ನು ಆರಿಸಿರುವಂಥದ್ದು. ADC ನಾಗರಾಜು ಹಾಗೂ ASP ತಿಮ್ಮಯ್ಯ ನೇತೃತ್ವದಲ್ಲಿ ಇವತ್ತು ಗೌರವಪೂರ್ವಕವಾಗಿ ಅಂದರೆ ಗೌರವ ಸಲ್ಲಿಸುವ ಮೂಲಕ ಹೊಸ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಆದರೂ ಕೂಡ ಇಲ್ಲಿನ ಗ್ರಾಮಸ್ಥರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕೆಂದರೆ 108 ಅಡಿಯ ಧ್ವಜಸ್ತಂಭಕ್ಕೆ ತಕ್ಕಂತೆ ತ್ರಿವರ್ಣ ಧ್ವಜವನ್ನು ಆರಿಸಿಲ್ಲ, ಚಿಕ್ಕದಾದ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ಇದು ಸರಿಯಾದ ಕ್ರಮವಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ದೊಡ್ಡದಾದಂಥ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಗ್ರಾಮಸ್ಥರು ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು. ಆ ಸಂದರ್ಭದಲ್ಲಿ 20x30 ಅಡಿಯ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ಅದೇ ಮಾದರಿಯ ತ್ರಿವರ್ಣ ಧ್ವಜವನ್ನು ಇಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಹನುಮತ್ ಧ್ವಜ ಹೋರಾಟ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಜೂನ್ 4ರ ನಂತರ ಹೋರಾಟದ ರೂಪುರೇಷವನ್ನು ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇವತ್ತು ಈ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ, ಆದರೆ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ಹೋರಾಟ ಹನುಮತ್ ಧ್ವಜ ಹೋರಾಟ ಏನಿದೆ ಅದು ಮುಂದುವರಿಸ್ತದೆ. ಯಾಕೆಂದರೆ ನಾವು ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿರುವಂಥದ್ದು ಹನುಮತ್ ಧ್ವಜ ಹಾರಾಟ ಮಾಡಿಸೋದಕ್ಕೆ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಹಳೆಯದಾದಂಥ ತ್ರಿವರ್ಣ ಧ್ವಜವನ್ನು ಇಳಿಸಿ ಇವತ್ತು ಏನೋ ನಿಯಮಾನುಸಾರ ಹೊಸದಾದ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ಆದರೆ ಅದು ದೊಡ್ಡದಾದಂಥ ತ್ರಿವರ್ಣ ಧ್ವಜ ಅಲ್ಲ, ಧ್ವಜಸ್ತಂಭಕ್ಕೆ ತಕ್ಕಂತೆ ತ್ರಿವರ್ಣ ಧ್ವಜ ಸ್ತಂಭ ಅಂದರೆ ತ್ರಿವರ್ಣ ಧ್ವಜ ಇಲ್ಲ ಅನ್ನೋ ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.